ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ, ಇದು ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ಧತೆಯನ್ನ, ಮಾನಸಿಕ ಸಿದ್ಧತೆ ಬೇಕಿದಕ್ಕೆ, ಸೈದ್ಧಾಂತಿಕ ಸಿದ್ಧತೆ ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ನಾಳೆ ಮತ್ತೆ ಟ್ರೋಲ್ ಆಗ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್. ನಿನ್ನೆ ಹಿಂಗಂದ್ರು ಇವತ್ತು ಈಗ ಅಂತಿದ್ದಾರೆ ಅಂತೇಳಿ ಟೂ ವಿಂಡೋ ಮಾಡ್ಕೊಂಡು ಪ್ಲೇ ಮಾಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಉತ್ತರ ಕೊಡಕ್ಕಾಗಲ್ಲ, ತಬ್ಬಿಬ್ಬಾಕ್ಬಿಡ್ತಾರೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ ಬಳಿಕ, ಕಾರಣ ಮೋದಿ ಅವರಿಗೆ ಸೆಪ್ಟೆಂಬರ್ 17ನೇ ತಾರೀಕು 75 ವರ್ಷ ಆಗುತ್ತೆ. ಈಗ RSS ಕೂಡ ಸಾರ್ವಜನಿಕ ಒತ್ತಡವನ್ನ ತಂದು ಮೋದಿ ಅವರಿಗೆ ನೀವು ಇಳೀರಿ ಅಂತ ಹೇಳಿ ಹೇಳ್ತಾ ಇದೆ ಇಂಡೈರೆಕ್ಟ್ ಆಗಿ. ಈಗ ಮೊನ್ನೆ ಮೋಹನ್ ಭಾಗವತ್ ಕೊಟ್ಟಂತ ಸ್ಟೇಟ್ಮೆಂಟ್ ನ ಉದ್ದೇಶ ಅಷ್ಟೇ. ವಯಸ್ಸಾಯ್ತು ಮೋದಿ ಅವರಿಗೆ, ನಿಮಗೆ ಏಜ್ ಆಯ್ತು, ನಿಮಗೆ ಸಾಕು, 75 ವರ್ಷ ಸಾಕು, ಅಧಿಕಾರ ಅನುಭವಿಸಿದ್ರಲ್ಲ ಸಾಕು, ಇಳೀರಿ, ಏಜ್ ಆಯ್ತು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಜನರ ಮುಖಾಂತರ ಹೇಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ RSS. ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ನ ಉದ್ದೇಶ ಅದು. ಮೋಹನ್ ಭಾಗವತ್ ಏನ್ ಪುಕ್ಕಟ್ಟ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ. ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಪಬ್ಲಿಕ್ ಫೋರಂ ಅಲ್ಲಿ, ಅಂದ್ರೆ ಸಾರ್ವಜನಿಕ ವಲಯದಲ್ಲಿ, ಜನಸಾಮಾನ್ಯರಲ್ಲಿ, ಮತದಾರರಲ್ಲಿ ಚರ್ಚೆ ಶುರುವಾಗುತ್ತೆ. ಮೋದಿ ಅವರಿಗೆ 75 ವರ್ಷ ವಯಸ್ಸಾಯ್ತಂತೆ, ಮೋದಿ ಅವರಿಗೆ ಏಜ್ ಆಯ್ತಂತೆ, ಮೋದಿ ಅವರಿಗೆ ಏಜ್ ಆಯ್ತು, ಮೋದಿ ಅವರಿಗೆ ವಯಸ್ಸಾಯ್ತು, ಇಳೀಲಿ ಮೋದಿ, ಬೇರೆ ಯಾರಾದ್ರೂ ಬರ್ಲಿ, ಯೋಗಿ ಆದಿತ್ಯನಾಥ್ ಬರ್ಲಿ ಅಥವಾ ಅಮಿತ್ ಶಾ ಬರ್ಲಿ, ಈ ತರ ಡಿಬೇಟ್ ಶುರುವಾಗಬೇಕಲ್ಲ. ಸೊ ಅಂಥದ್ದೊಂದು ಡಿಬೇಟ್ ಅನ್ನ RSS ಅವರೇ ಸ್ಟಾರ್ಟ್ ಮಾಡಿರುವಂತದ್ದು ಮೋದಿ ವಿರುದ್ಧ. ಸೊ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ್ರೆ ಅಮಿತ್ ಶಾ ಮುಂದಿನ ಪ್ರಧಾನಮಂತ್ರಿ ಆಗಬಹುದು ಎನ್ನುವಂಥದ್ದು ಬಿಜೆಪಿಯ ಒಳಗಡೆ ನಡೀತಾ ಇರುವಂತಹ ಇನ್ನೊಂದು ಚರ್ಚೆ. ಅಂತಹ ಸನ್ನಿವೇಶದಲ್ಲಿ ನನಗೆ ಅನುಕೂಲ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ನನಗೆ ಅನುಕೂಲ ಆಗತ್ತೆ ಅಂತ ಸಂದರ್ಭದಲ್ಲಿ ಒಂದು ವೇಳೆ ಶಾ ಪ್ರಧಾನಿ ಆದ್ರೆ ಡಿ.ಕೆ. ಶಿವಕುಮಾರ್ಗೆ ಪ್ರಭಾವಿ ಅತ್ಯಂತ ದೊಡ್ಡ ಖಾತೆಯೊಂದು ಸಿಗಬಹುದು ಎನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಬಿಸಿನೆಸ್ ಮ್ಯಾನ್ ಅಲ್ಲ, ಹಾರ್ಡ್ ಕೋರ್ ಪೊಲಿಟಿಷಿಯನ್. ಡಿ.ಕೆ. ಶಿವಕುಮಾರ್ ಈಗ ಹೆಂಗಾಗಿದೆ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್, ಪಾರ್ಟ್ ಟೈಮ್ ಬಿಸಿನೆಸ್ ಮ್ಯಾನ್. ಆ ತರ ಉದ್ಯಮ ವಿಸ್ತರಣೆ, ಅಲ್ಲೂ ಹೂಡಿಕೆ ಮಾಡಬೇಕು, ಇಲ್ಲೂ ಹೂಡಿಕೆ ಮಾಡಬೇಕು, ಆ ಟೆಂಡರು ಈ ಟೆಂಡರು, ಪ್ಯೂರ್ ಬಿಸಿನೆಸ್ ಮ್ಯಾನ್ ಆಗಿ ಬದಲಾಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.